guys, welcome back to my channel. So ಇವತ್ತು ಸ್ಯಾಟರ್ಡೆ ಅಂದ್ರೆ ಡೇ 2. ನಿನ್ನೆ ಅದು ಆರ್ತಿದ್ದು ಎಲ್ಲ ಆಯ್ತು. ಸೊ ಲಾಸ್ಟ್ ಅಲ್ಲಿ ನಾನು ಪಾಪುಗೆ ಒಂದ್ಸಲ ಫೀಡ್ ಮಾಡೋಣ ಅಂತ ಬಂದ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ಟಿದೀನಿ. ಸೊ ಬೆಳಿಗ್ಗೆ ನನಗೆ ಕೊಂಡ ತೊಳಿಬೇಕಾದ್ರೂ ಹೋಗಕ್ ಆಗ್ಲಿಲ್ಲ. ಮೊದ್ಲೇ ಹುಷಾರಿರ್ಲಿಲ್ಲ, ಮೆಡಿಕೇಶನ್ ಅಲ್ಲಿ ಬೇರೆ ಇದ್ನಲ್ಲ. ಸೊ ಆ ನಿದ್ದೆಯಲ್ಲಿ ನನಗೆ ಎದ್ದೇಳಕ್ಕೆ ಆಗ್ಲಿಲ್ಲ. ಅಕ್ಕಂಗೆ ಫೋನ್ ಕೊಟ್ಟಿದ್ದೆ. ಸೊ ಅವರೇ ಎಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಎಲ್ಲ ಮುಗಿಸ್ಕೊಂಡು ಬಂದ್ರು. ಸೊ ಇವತ್ತು ಅಷ್ಟೇ ಮಧ್ಯಾಹ್ನ ಮೇಲ್ಗಡೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ದೀವಿ. ಸೊ ಇವತ್ತು ಇನ್ನೊಂದು ರೇಷ್ಮೆ ಸೀರೆ ಉಟ್ಕೋಬೇಕು. ಸೊ ಅದರದ್ದು ಸ್ಯಾರಿ ಪಿನ್ ಎಲ್ಲ ಮಾಡ್ಕೋಬೇಕು. ನಾನು ಅರುಣ್ ರೆಡಿ ಆಗಿದ್ದೀವಿ. ಪಾಪುದಿನ್ನೂ ಸ್ನಾನ ಆಗಿಲ್ಲ. ನನ್ನ ಮಗಳು ಇಲ್ಲಿ ಅವಳಿಗಿನ್ನ ಸ್ನಾನ ಮಾಡಿಸಿಲ್ಲ. ಪಾಪುಗೆ ಇನ್ನ ಸ್ನಾನ ಮಾಡಿಸ್ಬೇಕು. ಇಲ್ಲಿಗೆ ಬಂದ್ಮೇಲೆ ಫುಲ್ಲು ಹೆಚ್ಕೊಂಡ್ಬಿಟ್ಟಿದ್ದಾಳೆ. ದೊಡ್ಡ ಮನೆ ಬೇರೆ ಓಡಾಡ್ತಾ ಇದ್ದಾಳೆ. ಇನ್ನು ಸ್ನಾನ ಮಾಡಿಲ್ಲ. ವಡ್ಡಿ ಹೆಂಗಿದ್ದಾಳೆ ನೋಡ್ರಿ. ವಡ್ಡಿ ಇನ್ನ ಸ್ನಾನ ಮಾಡಿಲ್ಲ. ನಾಳೆ ಬರ್ಡೇ ಬೇರೆ ಇದೆ ಮೇಡಮ್ದು. ಇನ್ನೊಂದ್ಸಲ ಬರ್ತ್ಡೇ ಸೆಲೆಬ್ರೇಷನ್. ಸೊ ಇವತ್ತು ಹೇಗಾಗುತ್ತೆ ಇವತ್ತಿಂದ ಅಂದ್ಬಿಟ್ಟು ನಾನು ಅದರದ್ದು ಇವತ್ತು ಕಂಪ್ಲೀಟ್ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ 3 ಜನರು ಬರ್ತಾ ಇದ್ದಾರೆ. ಅವರು ಒಂದು ಮಧ್ಯಾಹ್ನ ಅಷ್ಟರೊಳಗೆಲ್ಲ ರೀಚ್ ಆಗ್ತಾರೆ. ಸೊ ಇವತ್ತು ನಾಳೆ ಬರ್ಡೇ ಮುಗಿಸ್ಕೊಂಡು ಅವರು ಹೋಗ್ತಾರೆ. ಹಿಂಗೆ ನನಗೆ ವಿಡಿಯೋ ಮಾಡಕ್ ಬಿಡಲ್ಲ, ಏನಿಲ್ಲ. ಅಲ್ಲೂ ಅವಾಗೆ ಅರುಣಿಗೆ ತೊಂದರೆ ಕೊಡ್ತಾ ಇದ್ದಾಳೆ, ಇಲ್ಲಿ ಬಂದು ನನಗೂ ತೊಂದರೆ ಕೊಡ್ತಾ ಇದ್ದಾಳೆ. ಫುಲ್ ಹೆಚ್ಕೊಂಡ್ಬಿಟ್ಟಿದ್ದಾಳೆ. ಜಾಸ್ತಿ ಆಗಿದೆ. ಈಗ ಜಸ್ಟ್ ಸಿಂಪಲ್ ಕುರ್ತಾ ಹಾಕೊಂಡಿದ್ದೀನಿ. ಸೊ ಆಮೇಲೆ ರೆಡಿ ಆಗ್ಬೇಕು. ಸೊ ಅದು ಮತ್ತೆ ಆರ್ತಿ ಏನಿಲ್ಲ, ಅಣ್ಣ ಅಡ್ಗೆ ಅಂತೇನೋ ಮಾಡ್ತಾರಂತೆ. ಸೊ ಅದರದ್ದೆಲ್ಲ ಏನೇನ್ ಮಾಡ್ತಾರೆ ಎಲ್ಲಾನು ನಾನು ತೋರಿಸ್ತೀನಿ. ಸೊ ಈಗ ಫಸ್ಟ್ ಅವಳಿಗೆ ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದಾಳೆ. 1 ರೌಂಡ್ ಮಲಗಿಸಿ ಎದ್ಬಿಟ್ಟು ಇದ್ ಮಾಡೋಣ ಅಂದ್ರೆ ಬಗ್ತಾನೆ ಇಲ್ಲ. ಯಾವ್ದಾದ್ರು ಪಾಪು ಸೌಂಡ್ ಅದು ಇದು ಕೇಳಿದ್ರೆ ಹೋಗ್ಬಿಡ್ತಾಳೆ ಹೊರಗಡೆ. ಈಗ 1 ರೌಂಡ್ ಅವಳನ್ನ ಮಲಗಿಸ್ಬಿಟ್ಟು ಆಮೇಲೆ ಅವಳಿಗೆ ಎದ್ದು ರೆಡಿ ಮಾಡ್ಬೇಕು. ಅವಳಿಗೆಲ್ಲ ಟ್ರೆಡಿಷನಲ್ ಡ್ರೆಸ್ಸು ಎಲ್ಲ ಫ್ರಾಕ್ಗಳೆಲ್ಲ ತಗೊಂಡ್ ಬಂದಿದ್ದೀನಿ. ಏನೂ ಹಾಕಿಲ್ಲ ಇನ್ನು. ಬರೀ ನನ್ನ ಏನ್ ಹಾಕೋತೀನಲ್ಲ ಕಿವಿಗೆ, ಹಣೆಗೆ, ಇದ್ರ ಮೇಲೆ ಕಣ್ ಜಾಸ್ತಿ. ಮತ್ತೆ ಆಮೇಲೆ ಚುಪ್ ಮಾಡ್ತೀಯಾ? ನೆಕ್ಸ್ಟ್ ಇಲ್ಲಿ ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ಮಲಗಿಸ್ಬಿಟ್ಟು ನಾವೆಲ್ಲ ಫ್ರೀ ಆದ್ಮೇಲೆ ಇಲ್ಲಿ ಫಸ್ಟ್ ಸ್ಯಾರಿ ಎಲ್ಲ ಪಿನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ವಿ. ಕೆಲವೊಂದು ರೇಷ್ಮೆ ಸೀರೆಗಳ ಮಾತು ಕೇಳುತ್ತೆ, ಕೆಲವೊಂದು ಕೇಳಲ್ಲ. ಅಂದ್ರೆ ನಾವು ಈ ಡೇ 1 ಎಲ್ಲ ಆಲ್ಮೋಸ್ಟ್ ಈ ಮೈಸೂರು ಸಿಲ್ಕ್ ಟೈಪ್ ಆ ತರ ಸ್ಯಾರಿಗಳನ್ನ ಉಟ್ಕೊಂಡಿದ್ವಿ. ಸೊ ಅದೆಲ್ಲ ಈಸಿಯಾಗಿ ಉಡ್ಕೋಬೇಕಾದ್ರೇನೆ ಆರಾಮಾಗಿ ಡ್ರೇಪ್ ಮಾಡ್ಕೋಬಹುದು. ಬಟ್ ಈ ಹಾರ್ಡ್ ಸಿಲ್ಕ್ ಗಳಿರುತ್ತಲ್ಲ, ಸೊ ಅದು ಮಾತೆ ಕೇಳಲ್ಲ. ಹಾಗೂ ಇದು ನಾವು ಐರನ್ ಬಾಕ್ಸ್ ಆಗಿರ್ಬೋದು, ಸ್ಟ್ರೈಟ್ನರ್ ಆಗಿರ್ಬೋದು ಎಲ್ಲಾನು ಮರ್ತ್ಬಿಟ್ಟು ಹಾಗೆ ಹೋಗ್ಬಿಟ್ಟಿದ್ವಿ. ಸೊ ಕೈಯಲ್ಲೇ ತೀಡಿ ಹಂಗು ಹಿಂಗು ಮಾಡಿ ಸ್ಯಾರಿ ಡ್ರೇಪ್ ಮಾಡ್ಕೋತಾ ಇದ್ವಿ. ಫಸ್ಟ್ ನಾವು ಅಕ್ಕ ಎಲ್ಲ ನಾವೆಲ್ಲ ಇಲ್ಲೇ ಊರಲ್ಲೇ ಅಂದ್ರೆ ಬೆಂಗಳೂರಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ. ಬಟ್ ಆಮೇಲೆ ಅದು ಪ್ಯಾಕಿಂಗ್ ಆಗಿರ್ಬೋದು, ಸೊ ಆ ಹರಿಬರಿಲಿ ನಾವು ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಹೆಂಗು ಅಲ್ಲಿ ಫ್ರೀ ಇರ್ತೀವಲ್ಲ ಅಲ್ಲೇ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಸೊ ಅಲ್ಲಿಗೆ ಹೋಗಿ ಈಗ ಅಲ್ಲಿ ಹೋಗಿ ಊರಲ್ಲಿ ಹೋಗಿ ಸರ್ಕಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಬಂದು ಇಲ್ಲಿ ದೇವ್ರ ಕುಣಿತ. ಇವತ್ತು ಡೇ 2 ಅಲ್ಲಿ ದೇವ್ರ ಕುಣಿತಗಳೆಲ್ಲ ಇತ್ತು. ಸೊ ಆ ದೇವ್ರ ಕುಣಿತಕ್ಕೆ ಎಲ್ಲ ಇಲ್ಲಿ ರೆಡಿ ಮಾಡ್ತಾ ಇದ್ರು. ಅದಾದ್ಮೇಲೆ ತೇರ್ ಕೂಡ ಎಳಿತಾ ಇದ್ರು. ಈ ಪಕ್ಕದಲ್ಲಿ ದೇವಸ್ಥಾನ ಪಕ್ಕ ಶೆಡ್ ಅಲ್ಲೇನೆ ಈ ತೇರ್ನ ಇಟ್ಟಿರ್ತಾರೆ. ಸೊ ಅದನ್ನು ಕೂಡ ಎಲ್ಲ ತೆಗೆದ್ಬಿಟ್ಟು ಅದಕ್ಕೆ ಏನೇನ್ ಡೆಕೋರೇಷನ್ ಮಾಡ್ಬೇಕು ಎಲ್ಲ ಮಾಡ್ತಾ ಇದ್ರು. ಸೊ ಅದಾದ್ಮೇಲೆ ಅದು ಒಂದು 2 ಗಂಟೆ ಸುಮಾರಿಗೆ ಅದು ಎಲ್ಲಾ ದೇವ್ರುಗಳಿರುತ್ತಲ್ಲ, ಸೊ ಅದೆಲ್ಲ ಕೂಡ ಅಲಂಕಾರ ಆಗ್ಬಿಟ್ಟು ಎಲ್ಲ ಅದನ್ನ ಡೆಕೋರೇಷನ್ ಮಾಡಿ ಒಂದು 2 ಗಂಟೆ ಸುಮಾರಿಗೆ ಇಲ್ಲಿಂದ ಹೊರಡ್ತು. ಯಾಕಂದ್ರೆ ಇಲ್ಲಿಂದ ದೇವ್ರ ಕುಣಿತ ಇವನ್ನೆಲ್ಲ ಕರ್ಕೊಂಡು ಪಕ್ಕದ ಊರಿಗೆ ಹೋಗಿ ಅಲ್ಲಿ ಇನ್ನೊಂದು ತೇರ್ನ ಕರ್ಕೊಂಡ್ ಬಂದು ಸೊ ಅದಾದ್ಮೇಲೆ ನಮ್ಮ ಊರಲ್ಲಿರುವಂತಹ ದೇವ್ರ ತೇರ ಜೊತೆ ಎಳಿಬೇಕು ಅನ್ನೋದೊಂದೇನೋ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲ ರೆಡಿ ಆಗ್ಬಿಟ್ಟು ಹೊರಟಿದ್ರು.
ನೆಕ್ಸ್ಟ್ ಇದು ನನ್ನ ಇವತ್ತಿನ ಔಟ್ಫಿಟ್. ಸೊ ಇದು ನನ್ನ ರಿಸೆಪ್ಷನ್ ಸೀರೆ, ಮದ್ವೆಲಿ ಹುಟ್ಟಿದ್ದು, ಆಮೇಲೆ ಹಾಕೊಂಡೇ ಇರ್ಲಿಲ್ಲ. ಸೊ ಅದಕ್ಕೆ ಇವತ್ತು ಹಬ್ಬದ ದಿನ ಹಾಕೊಳ್ಳೋಣ ಅನ್ಬಿಟ್ಟು ಹಾಕೊಂಡಿರೋದು. ಕಂಪ್ಲೀಟ್ ಹೇರ್ ಸ್ಟೈಲ್, ಮೇಕಪ್ ಎಲ್ಲ ನಾನೇ ಮಾಡ್ಕೊಂಡಿರೋದು. ಸೊ ಚೆನ್ನಾಗೇ ಬಂದಿತ್ತು. ನೆಕ್ಸ್ಟ್ ಬಂದು ಇಲ್ಲಿ ಪಾಪುಗ್ ರೆಡಿ ಮಾಡ್ತಾ ಇದ್ದೆ. ನಾನು ರೆಡಿ ಆದ್ಮೇಲೆ ಅವಳಿಗೂ ಅಷ್ಟೇ ಟ್ರೆಡಿಷನಲ್ ಔಟ್ಫಿಟ್ನೇ ಹಾಕೋಣ ಅಂತ ಹೇಳ್ಬಿಟ್ಟು ಬ್ಯಾಂಗಲ್ ಆಗಿರ್ಬೋದು ಎಲ್ಲ ನೀಟಾಗಿ ಇದು ಲಂಗ ಬ್ಲೌಸ್ ಹಾಕಿ ಎಲ್ಲ ರೆಡಿ ಮಾಡಿದ್ದೆ. ಸ್ವಲ್ಪ ಅಷ್ಟೇ ಇದ್ದಿದ್ದು, ಆಮೇಲೆ ಕುತ್ಕೊಂಡು ಆ ಲಂಗ ಎಲ್ಲ ಕಿತ್ಕೊಂಡ್ಬಿಟ್ಲು. ಸೊ ಆಮೇಲೆ ಅವಳು ಮತ್ತೆ ಡ್ರೆಸ್ ಚೇಂಜ್ ಮಾಡಿದ್ದೆ. Bakasuri. ನೆಕ್ಸ್ಟ್ ಇಲ್ಲಿ ಒಂದು 3 ಗಂಟೆ ಅಷ್ಟೊತ್ತಿಗೆ ಅಪ್ಪಾಜಿ, ಅಮ್ಮ ಮತ್ತು ಅಭಿ ಎಲ್ಲ ಬಂದಿದ್ರು. ಸೊ ಬಂದಿದ್ರಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ನಾವು ಅಷ್ಟೇ ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಮಂಗಳಾರತಿ ತೊಗೊಂಡು ಬರೋಣ ಅಂತ ಹೋದ್ವಿ. ಬೆಳಗ್ಗೆಯಿಂದ ನೈಟ್ವರೆಗೂ ಯಾವಾಗ ನೋಡಿದ್ರು ರಶ್ ಇದ್ದೇ ಇರ್ತಿತ್ತು. ಇಲ್ಲ ಪೂಜೆ ಮಾಡೋಕ್ಕೆ ಅದನ್ನು ಮುಚ್ತಾ ಇದ್ರು, ಇಲ್ಲಾಂದರೆ ಈ ಥರ ಫುಲ್ ರಶ್ ಇತ್ತು. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ಹಬ್ಬದ ದಿನ ಹೋಗ್ಬಿಟ್ಟು ಹಣ್ಣು ಕಾಯಿ ಅಂತೂ ಮಾಡ್ಸೋದು ಬೇಡ, ನೆಕ್ಸ್ಟ್ ಟೈಮ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಹಂಗೆ ಮಂಗಳಾರತಿನಾರು ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗಿದ್ವಿ. ದೇವಿ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಸೊ ನೋಡೋಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಇಲ್ಲಿ ಯಾವುದೇ ಮೆರವಣಿಗೆ ಆಗಿರ್ಬೋದು, ಏನೇ ಆಗಿರ್ಬೋದು, ನಮ್ಮ ಮನೆ ಮುಂದ್ಗಡೆ ಪಾಸ್ ಆಗ್ತಾ ಇತ್ತು. ಸೊ ನೋಡಿ ನಮ್ಮ ಮನೆಯವರು ಎಲ್ಲರೂ ಎಷ್ಟು ಚೆನ್ನಾಗಿ ಹೊರಗಡೆ ಆರಾಮಾಗಿ ಕುತ್ಕೊಂಡು ನೋಡ್ತಾ ಇದ್ರು. ಸೊ ಅಷ್ಟು ಈಸಿಯಾಗಿ ದೇವಸ್ಥಾನದಲ್ಲಿ ಏನಾದರೂ ಅಷ್ಟೇನೆ ಅಲ್ಲಿ ರೋಡಲ್ಲಿ ಏನಾಗ್ತಾ ಇದ್ರು ಮನೆಯಿಂದ ನೀಟಾಗಿ ಕಾಣಿಸ್ತಾ ಇತ್ತು. ಸೊ ಎಲ್ಲರೂ ಆರಾಮಾಗಿ ಕುತ್ಕೊಂಡು ನೋಡ್ಬೋದಿತ್ತು ನಾವು. ಇದೆಲ್ಲ ಆದ್ಮೇಲೆ ಸಂಜೆ ಒಂದು 6 ಗಂಟೆ ಸುಮಾರಿಗೆ ಹಣ್ಣಡಿಗೆ ಅಂತ ಮನೆಯಿಂದ ಹೊರಡ್ಬೇಕು. ಸೊ ಇದೇ ಅಷ್ಟೇ ನಮ್ಮ ಮನೆಯಿಂದ ಹೊರಟಿದ್ದು. ಅಕ್ಕ ಎತ್ಕೊಂಡಿದ್ರು. ಸೊ ತುಂಬಾ ಅಂದ್ರೆ ತುಂಬಾ ವೆಯ್ಟ್ ಇತ್ತು. ಎಷ್ಟು ಬಾಳೆಹಣ್ಣು ಕಾಯಿ ಎಲ್ಲ ಹಾಕಿರ್ತಾರೆ. ಸೊ ತುಂಬಾ ವೆಯ್ಟ್ ಇರುತ್ತೆ. ಸ್ವಲ್ಪ ಅಕ್ಕ ಎತ್ಕೊಂಡಿದ್ರು, ಇನ್ನೊಂದು ಸ್ವಲ್ಪ ಇನ್ನೊಬ್ರು ಅಕ್ಕ ಎತ್ಕೊಂಡಿದ್ರು. ನಾನು ಏನು ಒಂದು 5 ರಿಂದ 10 ನಿಮಿಷ ಎತ್ಕೊಂಡಿದ್ನೇನೋ ಅಷ್ಟೇನೆ. ಬಟ್ ತುಂಬಾ ಅಂದ್ರೆ ತುಂಬಾ ವೆಯ್ಟ್ ಇತ್ತದು. ಸೊ ಅವರಿಬ್ರಿಗೂ ಅದ ಎತ್ಕೊಂಡು ರೂಢಿ ಇತ್ತು, ಹಾಗಾಗಿ ಇಬ್ರು ಸ್ವಲ್ಪ ಎತ್ಕೊಂಡಿದ್ರು. ಬಟ್ ಪಕ್ಕದಲ್ಲಿ ನಾವು ಯಾರಾದ್ರೂ ಒಬ್ರು ಇದ್ವಿ, ಯಾಕಂದ್ರೆ ತುಂಬಾ ವೆಯ್ಟ್ ಇತ್ತಲ್ಲ. ಸೊ ಏನೂ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಇದ್ವಿ. ಅದಾದ್ಮೇಲೆ ಪ್ರತಿ ಮನೆಯಿಂದ ಹಿಂಗೆ ಹೊರಟಾದ್ಮೇಲೆ ಸೊ ಎಲ್ಲಾನು ಕರ್ಕೊಂಡ್ ಬಂದಾದ್ಮೇಲೆ ಒಂದು ದೇವಸ್ಥಾನದ ಹತ್ರ ನಿಲ್ಲಿಸ್ಬಿಟ್ಟು ಮತ್ತೆ ಎಲ್ಲಾನು ಸೇರಿಸಿ ಕೊನೆಗೆ ಅದಾದ್ಮೇಲೆ ಒಂದು ದೇವಸ್ಥಾನ 3 ಪ್ರದಕ್ಷಿಣೆ ಹಾಕ್ಬಿಟ್ಟು ಅದಾದ್ಮೇಲೆ ದೇವಿಗೆ ಆರತಿ ಮಾಡ್ಬಿಟ್ಟು ಇದನ್ನ ಕೊಡ್ತಾರೆ ಮನೆಗೆ. ಆಮೇಲೆ ಇದನ್ನ ಪ್ರಸಾದ ತರ ಮನೆಯವರೆಲ್ಲ ಸ್ವೀಕಾರ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿತ್ತು. ಸಂಜೆ ಟೈಮ್ ಒಂದು 6 ಗಂಟೆ ಟೈಮ್ ಅಲ್ಲಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೋಡಿ ನೀವೇನೆ ಆ ಸಂಜೆ ಟೈಮ್ ಅಲ್ಲಂತೂ ಅದು ಎಲ್ಲ ಫುಲ್ಲು ಅದು ಅಲಂಕಾರ ಎಲ್ಲ ಮಾಡ್ಕೊಂಡು ಹೆಣ್ಮಕ್ಳದೆಲ್ಲ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಅಷ್ಟೇ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಮೇಲ್ಗಡೆಯಿಂದ ಕ್ಯಾಪ್ಚರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೈಟ್ ಇನ್ನೇನ್ ಆರ್ಕೆಸ್ಟ್ರಾ ಮಾಡ್ತಾ ಇದ್ರು. ಸೊ ಅಲ್ಲಿ ಸ್ಟೇಜ್ ಎಲ್ಲಾನು ಕೂಡ ಹಾಕಿದ್ರು. ಆ ಸ್ಟೇಜ್ ಮೇಲೆ ಕೂಡ ಹತ್ಕೊಂಡು ಸೊ ನೀಟಾಗೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಾನು.
ನೆಕ್ಸ್ಟ್ ಎಲ್ಲ ಪೂಜೆ ಮುಗಿಯೋಷ್ಟೊತ್ತಿಗೆ 8 ಗಂಟೆ ಆಗಿತ್ತು. ಅದಾದ್ಮೇಲೆ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಯ್ತು. ಸೊ ಆರ್ಕೆಸ್ಟ್ರಾದಲ್ಲಿ ಒಂದು 3-4 ಪರ್ಫಾರ್ಮೆನ್ಸ್ ಆದ್ಮೇಲೆ ನಮ್ಮ ಮಕ್ಳದು ಕೂಡ ಡ್ಯಾನ್ಸ್ ಇತ್ತು. ಸೊ ಪ್ರತೀಕ್ಷಾ ಪ್ರತಿಜ್ಞಾ ಇಬ್ರದು ಕೂಡ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಅವ್ರು ಇಲ್ಲಿ ಪರ್ಫಾರ್ಮ್ ಮಾಡ್ಬೇಕು ಅಂತಾನೆ 1 ವೀಕ್ ಇಂದ ಆಲ್ಮೋಸ್ಟ್ ಇಬ್ರು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾರೆ. ಅಲ್ಲಿ ಅದಕ್ಕೆ ಅಂತಾನೆ ಸಪರೇಟ್ ಆಗಿ ಕೊರಿಯೋಗ್ರಾಫ್ ಮಾಡಿಸ್ಕೊಂಡು ಪ್ರಾಕ್ಟೀಸ್ ಮಾಡಿ ಎಲ್ಲ ರೆಡಿ ಆಗಿದ್ರು. ಸೊ ಅವ್ರಿಗೆ ಸ್ವಲ್ಪ ಇಲ್ಲಿ ಮೇಕಪ್ ಕೂಡ ಮಾಡ್ತಾ ಇದ್ದೆ. ಇಬ್ರದ್ದು ಪರ್ಫಾರ್ಮೆನ್ಸ್ ಮಾಡಿರೋದು ನಾನು ಅಪ್ಲೋಡ್ ಮಾಡ್ತೀನಿ. ಕಂಪ್ಲೀಟ್ ವಿಡಿಯೋ ನಂಗೆ ಅಪ್ಲೋಡ್ ಮಾಡಕ್ ಆಗಲ್ಲ, ಕಾಪಿ ರೈಟ್ಸ್ ಪ್ರಾಬ್ಲಮ್ ಬರುತ್ತೆ. ಸೊ ಕೆಲವೊಂದು ಗ್ಲಿಂಪ್ಸಸ್ ನ ಮಾತ್ರ ಆಡ್ ಮಾಡಿದೀನಿ. ಸೊ ಒಂದ್ 3-4 ಪರ್ಫಾರ್ಮೆನ್ಸ್ ಆದ್ಮೇಲೆ ಇವ್ರದೇ ಪರ್ಫಾರ್ಮೆನ್ಸ್ ಎದ್ದಿದ್ದು. ಸೊ ಇಬ್ರು ಕೂಡ ಅಷ್ಟೇನೆ ಮ್ಯಾಚಿಂಗ್ ಇರ್ಲಿ ಅಂತ ಅನ್ಬಿಟ್ಟು ಈ ತರ ಕ್ಯೂಟ್ ಆಗಿ ರೆಡಿ ಆಗಿದ್ರು. ಸೊ ಮುದ್ದಾಗಿ ಕಾಣಿಸ್ತಾ ಇದ್ರು, ಮುದ್ದಾಗಿ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ದಾರೆ. ಸೊ ಅವ್ರದ್ದು ಪರ್ಫಾರ್ಮೆನ್ಸ್ ಆದ್ಮೇಲೆ ಊರಲ್ಲಿರೋರೆಲ್ಲ ತುಂಬಾ ಇಷ್ಟಪಟ್ರು, ತುಂಬಾ ಚೆನ್ನಾಗಿ ಮಾಡಿದ್ರು ಮಕ್ಳು ಅಂತ ಹೇಳ್ಬಿಟ್ಟು. ಸೊ ಅವರು ಕೂಡ ಎಲ್ಲ ರೆಡಿ ಆದ್ರು. ನೆಕ್ಸ್ಟ್ ಇಲ್ಲಿ ಅವತ್ತಿನ ನೈಟ್ ಊಟಕ್ಕೆ ಅಂತ ಅನ್ಬಿಟ್ಟು ನಾವಿಲ್ಲಿ ಶಾಮಿಯಾನ ಹಾಕ್ಸಿದ್ವಲ್ಲ, ಭಟ್ರೆಲ್ಲ ಬಂದ್ಬಿಟ್ಟು ಊಟಕ್ಕೆ ರೆಡಿ ಮಾಡ್ತಾ ಇದ್ರು. ಇಲ್ಲಿ ಅಡಿಗೆ ಕೆಲಸ ನಡೀತಿತ್ತು. ಅಷ್ಟೊತ್ತಿಗೆ ಮನೆಯಲ್ಲಿ ಎಲ್ರು ಕೂಡ ಹೊರಟಿದ್ವಿ. ಸೊ ಮಕ್ಳದ್ದು ಪರ್ಫಾರ್ಮೆನ್ಸ್ ನೋಡಕ್ಕೆ ಯಾರಿಗ ಇಷ್ಟ ಇರಲ್ಲ. ಸೊ ಎಲ್ಲರೂ ಹೋಗಿ ಪರ್ಫಾರ್ಮೆನ್ಸ್ ನೋಡ್ಕೊಂಡ್ ಬಂದ್ವಿ.
ದಟ್ಸ್ ಇಟ್ ಫಾರ್ ದ ವಿಡಿಯೋ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಡೇ 3 ಏನೆಲ್ಲ ಮಾಡಿದ್ವಿ. ಸೊ ಡೇ 3 ಅಲ್ಲಿ ನಮ್ಮ ಮಗಳದ 2ನೇ ಸಲ ಫಸ್ಟ್ ಇಯರ್ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಹೇಗಿತ್ತು ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.